ರಾಜ್ಯದ ಟ್ಯಾಕ್ಸ್ ದುಡ್ಡು ಎಲ್ಲಿಗೆ ಹೋಗ್ತಾ ಇದೆ ಅಂತ ಕುಮಾರಸ್ವಾಮಿ ಅವರು ಪ್ರಶ್ನೆ ಮಾಡಿದರು. ಕುಮಾರಸ್ವಾಮಿ ಅವರ ಈ ಹೇಳಿಕೆಗೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಗ್ಯಾರಂಟಿ ಯೋಜನೆಗಳನ್ನು ಏನಾದರೂ ಕೊಟ್ಟಿದ್ರಾ, ಅವರಿಗೆ ಯಾವ ನೈತಿಕತೆ ಇದೆ ಇದನ್ನು ಕೇಳೋದಕ್ಕೆ ಅಂತ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎಚ್.ಡಿ. ಕುಮಾರಸ್ವಾಮಿ ಅವರನ್ನು ಪ್ರಶ್ನೆ ಮಾಡಿದ್ದಾರೆ. 4.5 ಲಕ್ಷ ಕೋಟಿ ತೆರಿಗೆ ಕಟ್ತೀವಿ ಕೇಂದ್ರ ಸರ್ಕಾರಕ್ಕೆ, ಆದರೆ ಬರೋದು ಕೇವಲ 60,000 ಕೋಟಿ ಮಾತ್ರ. ಉಳಿದ ದುಡ್ಡನ್ನು ದೇವೇಗೌಡರಾಗಲಿ ಕುಮಾರಸ್ವಾಮಿ ಆಗಲಿ ಅವ್ರು ಬೇಕಾದರೆ ಕೊಡಿಸ್ಲಿ. ಇವರು ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಅಂತ ಎಲ್ಲಾದರೂ ಮಾತನಾಡಿದಾರಾ ಅಂತ ಸಿಎಂ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ದಾರೆ. ಬರೀ ಮಾತನಾಡಿದ್ರೆ ಪ್ರಯೋಜನ ಇಲ್ಲ. ಈ ವರ್ಷ ನಬಾರ್ಡ್ನಿಂದ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ. ಕಳೆದ ವರ್ಷ ನಬಾರ್ಡ್ನಿಂದ 5,600 ಕೋಟಿ ರೈತರ ಸಾಲ ಕೊಟ್ಟಿದ್ರು, ರೈತರಿಗೆ ಸಾಲ ಕೊಟ್ಟಿದ್ರು. ಈ ವರ್ಷ 2,300 ಕೋಟಿ ಕೊಟ್ಟಿದ್ದಾರೆ. ಹಾಗಾದ್ರೆ ಕೇಂದ್ರ ಸಚಿವರಾಗಿ ಕುಮಾರಸ್ವಾಮಿ ಏನ್ ಮಾಡ್ತಾ ಇದ್ದಾರೆ ಅಂತ ಸಿಎಂ ಸಿದ್ದರಾಮಯ್ಯ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಮಾಡಿದ್ದಾರೆ. ಕುಮಾರಸ್ವಾಮಿ ಇರುವಾಗ ಕೊಟ್ಟಿದ್ರ ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟಿದ್ರೇನ್ರಿ? ಮತ್ ಕುಮಾರಸ್ವಾಮಿಗೆ ಯಾವ ನೈತಿಕ ಹಕ್ಕಿದೆ ಮಾತಾಡಕ್ಕೆ? ಬರೀ ಗ್ಯಾರಂಟಿ ಅಂತ ಇದೆ ಸರ್ಕಾರ, ತೆರಿಗೆ ಕೊಟ್ಟಿರೋ ಜನರಿಗೆ ಯಾರು ಹೇಳಿದ್ರು? ಕೇಳ್ರಿ, ಅಲ್ಲಿ ಮಾತಾಡ್ಲಿ ಅವರು ಡೆಲ್ಲಿನಲ್ಲಿ. ನಾವು 4.5 ಲಕ್ಷ ಕೋಟಿ ಒಂದು ವರ್ಷಕ್ಕೆ ತೆರಿಗೆ ಕೊಡ್ತೀವಿ. ಎಷ್ಟು? 4.5 ಲಕ್ಷ ಕೋಟಿ. ನಮ್ಗೆ ವಾಪಸ್ ಬರೋದು ಎಷ್ಟು? 59,000 60,000 ಕೋಟಿ. ಇನ್ನು ಉಳಿದ ದುಡ್ಡೆಲ್ಲ ನಾವು ₹1 ಕೊಟ್ರೆ ನಾವು ಬರೋದು 14 ಪೈಸಾ. ಇನ್ನು ಉಳಿದದೆಲ್ಲ ಕೇಂದ್ರ ಸರ್ಕಾರ ಉಳ್ಕತ್ತದಲ್ಲ, ಅಲ್ಲಿ ಕೊಡಿಸ್ಲಿ ರಾಜ್ಯಕ್ಕೆ. ಬರೀ ಮಾತಾಡೋದ್ರ ಪ್ರಯೋಜನ ಏನಂತ? ಇವ್ರು ದೇವೇಗೌಡರಾಗಲಿ, ಇವ್ರ ತಂದೆಯವರಾಗಲಿ, ಇವರಾಗಲಿ ಯಾವತ್ತಾರು ಕರ್ನಾಟಕಕ್ಕೆ ಅನ್ಯಾಯ ಆಯ್ತು ಅಂತ ಮಾಡಿದಾರ? ಈ ವರ್ಷ ನಬಾರ್ಡ್ನಲ್ಲಿ ಹೋದ ವರ್ಷ 5,600 ಕೋಟಿ ರೂಪಾಯಿ ಕೊಟ್ಟಿದ್ರು. ನಬಾರ್ಡಿಂದ ರೈತರಿಗೆ ಸಾಲ 4% ಸಾಲ ಕೊಡ್ತಾರೆ. ಈ ವರ್ಷ ಎಷ್ಟಿದೆ ಗೊತ್ತಾ? 2,340 ಕೋಟಿ. ಇದು ಅನ್ಯಾಯ ಅಲ್ವಾ? ಏನ್ ಮಾಡ್ತಾ ಇದ್ರು ಕುಮಾರಸ್ವಾಮಿ? ಹೇಳ್ರಿ. 5,600 ಕೋಟಿ ಹೋದ ವರ್ಷ ನಬಾರ್ಡ್ನವರು ಕೊಟ್ಟಿದ್ರು. ಈ ವರ್ಷ 2,340 ಕೋಟಿ. ಎಷ್ಟು ಕಡಿಮೆ ಆಯ್ತು? 58% ಕಡಿಮೆ ಆಯ್ತು. ಏನ್ ಮಾಡ ಮಂತ್ರಿಯಾಗಿ ಜೋಶಿ ಏನ್ ಮಾಡ್ತಾ ಇದ್ರು? ಕುಮಾರಸ್ವಾಮಿ ಇರುವಾಗ